ಬಸವಣ್ಣನ ತತ್ವವನ್ನು ಪ್ರಚಾರ ಮಾಡೋದು ಆಚಾರ ಮಾಡೋದೇ ಅಪರಾಧ ಇದೆಯಾ ಈ ದೇಶದಲ್ಲಿ? ಧಾರ್ಮಿಕ ಸ್ವಾತಂತ್ರ್ಯ ಲಿಂಗಾಯತರಿಗೆ ಆಯ್ತೋ ಇಲ್ಲೋ ಈಗ ಕೇಳಬೇಕಾಗ್ಯದ ಪ್ರಶ್ನೆ. ಇವ್ರು ಹೇಳ್ತಾರ ಅವ ಗುಡಿಗೆ ಹೋಗ್ಬೇಡ ತನ್ನವ. ಅಲ್ಲಪ್ಪ, ಗುಡಿಗೆ ಹೋಗ್ಬೇಡ ಅಂತೇಳಿ ಸ್ವಾಮಿಗಳು ಯಾರಿಗೆ ಹೇಳ್ಯಾರ? ಅವರು ಲಿಂಗಾಯತರಿಗೆ ಹೇಳ್ಯಾರ. ಅವ್ರು ಹೋಗಿ ವಿರಾಟ ಹಿಂದೂ ಸಮಾಜದಾಗ ಹೇಳ್ಯಾರ? ಯಾವ್ದಾರೆ ನಿಮ್ಮ ಬೇರೆ ಬೇರೆ ವೈದಿಕರ ಸಮಾಜದಾಗ ಹೋಗಿ ಹೇಳ್ಯಾರ? ನಮ್ಮ ಲಿಂಗಾಯತರಿಗೆ ಬಸವಣ್ಣವರು ಬಸವಾದಿ ಶರಣರು ಏನ್ ಮಾಡ್ಬೇಕು, ಹೆಂಗ್ ದೇವರಂದ್ರೆ ಏನೋ, ಯಾವ ಕಲ್ಪನೆ, ಹೆಂಗ್ ನೀವು ದೇವ್ರನ್ನ ಕಾಣಬೇಕು ಅನ್ನೋದು ಅವ್ರು ಹೇಳಿಕೊಟ್ಟಾರ. ಅದನ್ನ ಅವ್ರು ಹೇಳೋದು ತಪ್ಪ? ಮತ್ತೇನ್ ಹೇಳ್ಬೇಕು? ನೀ ಹೇಳದ್ ಹೇಳ್ಬೇಕಾ? ನೀ ಒಂದು ವೈದಿಕರ ಗುಲಾಮಗಿರಿ, ನಿನ್ನೊಂದು ವೈದಿಕರ ಗುಲಾಮಿಗೆ ಮಾಡ್ಬೇಕಾ? ನಿನ್ನ ಒಂದು ಮಠವನ್ನು ಬಿಟ್ಟು ಬಸವಾದಿ ಶರಣರ ಮಠವನ್ನು ಬಿಟ್ಟು ನೀನು ವೈದಿಕರ ಗುಲಾಮಗಿರಿ ಮಾಡ್ಲಕತ್ತಿ. ನಿನಗತ್ಲಿ ಅವ್ರು ಮಾಡ್ಬೇಕಾ? ಮತ್ತೆ ನೋಡ್ರಿ, ಏಕದೇವೋಪಾಸನೆ ಮಾಡ್ಬೇಕು, ಕಾಯಕ ಮಾಡ್ಬೇಕು, ದಾಸೋಹ ಮಾಡ್ಬೇಕಂತ ಏನ್ ನಮ್ಮ ಧರ್ಮದ ಲಿಂಗಾಯತ ಧರ್ಮದ ಬಸವಾದಿ ಶರಣರ ಟೀಚಿಂಗ್ಸ್ ನಾವು ಕಲಿಸ್ಬೇಕು, ಕಲಿಸಬಾರ್ದು. ಅದನ್ನ ಅಪರಾಧ ಅನ್ನೋ ತರ ಇವರು ಬಿಂಬಿಸತಕ್ಕಂತ ಕೆಲಸ ಮಾಡ್ತಾರೆ. ಮತ್ತೆ ಹೇಳ್ತಾನೆ